ಹಲೋ ನಮಸ್ಕಾರ ಮೈಸೂರು. ಈ ವಾರದ ವೀಕೆಂಡ್ ಪ್ಲ್ಯಾನ್ಗೆ ನಾವು ಹೊರಟಿದ್ದು ಮಳವಳ್ಳಿಯ ಮಾರೇಹಳ್ಳಿಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಮೈಸೂರಿಂದ ಮಳವಳ್ಳಿ ತಲುಪೋದಕ್ಕೆ 1.5 ಗಂಟೆ ಆಗುತ್ತೆ. ಸೊ ಆ ಬಸ್ ಜರ್ನಿನ ಮುಗಿಸಿ ಅಲ್ಲಿಂದ ಮಾರೇಹಳ್ಳಿ ದೇವಸ್ಥಾನಕ್ಕೆ ಯಾವುದೇ ರೀತಿ ಬಸ್ ಫೆಸಿಲಿಟಿ ಇರೋದಿಲ್ಲ. ಸೊ ಇದೇ ಕಾರಣಕ್ಕೆ ಅಲ್ಲಿ ಶೇರ್ ಆಟೋಗಳು ಸಿಗ್ತವೆ. ಆ ಶೇರ್ ಆಟೋನಲ್ಲಿ ನಾವು 3 ಜನಕ್ಕೆ ಡ್ರೈವರ್ ಅಂಕಲು 80 ರೂಪಾಯಿ ತೊಗೊಂಡ್ರು. ಸೊ ಅಲ್ಲಿಂದ ದೇವಸ್ಥಾನ ತಲುಪೋದಕ್ಕೆ 10 ನಿಮಿಷ. ಇನ್ನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾಗೇ ಸುಂದರವಾದಂತಹ ಶ್ರೀನಿವಾಸ ಹಾಗೆ ಪದ್ಮಾವತಿಯ ಸಮೇತರಾಗಿ ಮೂರ್ತಿಗಳಿಗೆ ಅಲಂಕಾರವನ್ನು ಮಾಡಿ ಕಲ್ಯಾಣೋತ್ಸವವನ್ನು ಮಾಡ್ತಾಯಿದ್ರು. ಹೊಯ್ಸಳರ ಶೈಲಿಯಲ್ಲಿ ಸುಮಾರು 1200 ವರ್ಷಗಳ ಹಿಂದೆ ರಾಜರಾಜ ಚೋಳನಿಂದ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಮುಂದೆ ಈ ದೇವಸ್ಥಾನದ ಆಕರ್ಷಣೀಯ ಭಾಗ ಅಂತ ಹೇಳಿದ್ರೆ ಈ ಗರ್ಭಗುಡಿ ಮುಂದೆ ಈ ಸ್ತಂಭದ ಹತ್ರ ಇರುವಂತಹ ಚಕಿತವಾದಂತಹ ಕಲ್ಲು. ಇದರ ಮೇಲೆ ನೀವು ಯಾವುದೇ ರೀತಿ ಬೇಡಿಕೆಗಳನ್ನ ಇಟ್ಕೊಂಡು ಕೈ ಇಟ್ಟು ನರಸಿಂಹನ ಧ್ಯಾನವನ್ನು ಮಾಡಿ ಬೇಡ್ಕೊಂಡ್ರೆ ಆ ಕೆಲಸ ನೆರವೇರುತ್ತೆ ಅನ್ನೋದಾದರೆ ಕಲ್ಲು ಜರುಗುತ್ತೆ. ದೇವರ ದರ್ಶನ ಮಾಡಿ ಹೊರಗೆ ಬರ್ತಾ ಇದ್ದಂತಹ ನಮಗೆ ಬಯಸದೇ ಬಂದ ಭಾಗ್ಯ ಅನ್ನೋ ರೀತಿಯಲ್ಲಿ ಜರ್ನಿ ಮಾಡಿ ಸುಸ್ತಾಗಿದ್ದಂಥವ್ರಿಗೆ ತುಂಬ ಸ್ವಾದಿಷ್ಟವಾದಂತಹ ಪ್ರಸಾದ ಕೂಡ ಸಿಕ್ತು. ಇನ್ನೇನು ದೇವರ ದರ್ಶನವೂ ಆಯಿತು, ಪ್ರಸಾದನೂ ತಿಂದಾಯಿತು ಅಂತ ಹೊರಗಡೆ ಬಂದು ನೋಡ್ತಿದ್ದ ಹಾಗೇ ದೇವಸ್ಥಾನನ ಲೈಟಿಂಗ್ಸ್ ಹಾಗೆಯೇ ತೋರಣಗಳಿಂದ ಅಲಂಕಾರ ಮಾಡ್ತಾಯಿದ್ರು. ಏನಪ್ಪ ವಿಶೇಷ ಇರ್ಬೋದು ಅಂತ ಅಲ್ಲೇ ಇದ್ದಂಥ ಸ್ಥಳೀಯರನ್ನು ಕೇಳಿದಾಗ ಹೇಳಿದ್ದು 26ನೇ ತಾರೀಕು ನಡೆಯುವಂಥ ರಥೋತ್ಸವಕ್ಕೆ ದೇವಸ್ಥಾನವನ್ನು ಸಜ್ಜು ಮಾಡ್ತಿದ್ದಾರೆ ಅಂತ. ಇದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನನ ಒಂದು ರೌಂಡ್ ಹಾಕಿ ದೇವ್ರಿಗೊಂದು ನಮಸ್ಕಾರ ಹಾಕಿ ನಾವು ಹೊರಟ್ವಿ ಮೈಸೂರು ಕಡೆಗೆ. ಮಳವಳ್ಳಿಯಿಂದ ಮೈಸೂರಿಗೆ ಹೊರಡೋ ಅಂಥ ಬಸ್ಸು ಅಂತೂ ಪೂರ್ತಿ ಖಾಲಿ ಇತ್ತು. ಸೊ ಹೀಗೆ ನಮ್ಮ ದಿನವನ್ನು ಮುಗಿಸಿ ನಾವು ಹೊರಟ್ವಿ ಮೈಸೂರು ಕಡೆಗೆ. ಸೊ ನೀವು ಮತ್ತು ನಿಮ್ಮ ಫ್ರೆಂಡ್ಸು ಮಳವಳ್ಳಿ ಕಡೆಗೆ ಏನಾದರೂ ಬಂದರೆ ಮಿಸ್ ಮಾಡದೆ ಈ ಟೆಂಪಲ್ನ ವಿಸಿಟ್ ಮಾಡಿ.